ಕಳೆದ ಅನಂತ ಚತುರ್ದಶಿಯ ದಿನದಂದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಪ್ರತಿ ವರ್ಷವೂ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಬಹಳ ಸಂಭ್ರಮದಿಂದ, ಖುಷಿಯಾಗಿ, ಸಂತಸದಿಂದ ಬಹಳ ಅದ್ಧೂರಿಯಾಗಿ ಆಚರಿಸ್ತಾ ಬಂದಿದ್ದಾರೆ. ನಾವು ಕೂಡ ನೋಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಕುಟುಂಬ ವರ್ಗದವರು, ಸ್ನೇಹಿತರು, ಆತ್ಮೀಯರು, ಬಂಧುಗಳು ಮತ್ತು ಅಭಿಮಾನಿಗಳ ಜೊತೆ ಬಹಳ ಸಂಭ್ರಮದಿಂದ ಆಚರಿಸಿಕೊಂಡಿದ್ದಾರೆ. ಬನ್ನಿ, ಈ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗೋಣ. ಶತಸಂವತ್ಸರಂ ದೀರ್ಘಮಾಯುಃ ಅನುರಾಧಾನ್ ಹವಿಷಾ ವರ್ಧಯಂತಃ ಶತಂ ಜೀವೇಮ ಶರದಃ ಸವೀರಾಃ. ಶ್ರೀ ಶಾಕಂಭರಿ ಕೃಪಾಕಟಾಕ್ಷ ಫಲಸಿದ್ಧಿರಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಇವತ್ತು ಅನಂತ ಪದ್ಮನಾಭ ವ್ರತ. ಅನಂತ ಪದ್ಮನಾಭ ವ್ರತಾನುಷ್ಠಾನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬ ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ನನ್ನ ಆರಾಧ್ಯ ದೇವತೆ ನನ್ನ ತಾಯಿ ಮುತ್ಯಾಲಮ್ಮ ರಾಜರಾಜೇಶ್ವರಿ, ಗ್ರಾಮ ದೇವತೆ ತಾಯಿ ಚೌಡೇಶ್ವರಿ, ಹಾಗೆ ವಿಶೇಷವಾಗಿರ್ತಕ್ಕಂಥ ನನ್ನ ವಾಸ್ತುಗೃಹದ ಮನೆ ದೇವರಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ, ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ಸೃಷ್ಟಿನಲ್ಲಿ ತಂದೆ ತಾಯಿಗಿನ ದೊಡ್ಡವರೊಬ್ಬರಿಲ್ಲ. ತಂದೆ ಮೇಲಿಂತೂ ಆಶೀರ್ವದಿಸ್ತಿದ್ದಾರೆ, ತಾಯಿ ನನ್ನ ಪಕ್ಕದಲ್ಲಿ ನಿಂತು ಆಶೀರ್ವದಿಸ್ತಿದ್ದಾರೆ. ಜಗತ್ತಿನಲ್ಲಿ, ಅದರಲ್ಲೂ ಇವತ್ತು ರಾಜ್ಯದಲ್ಲಿ ನನ್ನ ಹುಟ್ಟುಹಬ್ಬವನ್ನು ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಕಡೆ ಸಾಕಷ್ಟು ಜನ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸ್ತಿದ್ದಾರೆ. ಜೊತೆಗೆ ಅದರಲ್ಲೂ ವಿಶೇಷ ಹೇಳಬೇಕಂದ್ರೆ ಅವರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಹಾಗೆ ಈಗಷ್ಟೇ ನಾನು ತೆಗೆದುಕೊಂಡಂತಹ ಪ್ರಸಾದ ತಾಯಿ ಬನಶಂಕರಿದು. ಬನಶಂಕರಮ್ಮನವರ ಪ್ರಸಾದ ಇವತ್ತಿನ ನನ್ನ ಈ ಪ್ರಾರಂಭದಲ್ಲಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಆ ವಾಕ್ಯವನ್ನು ಎಷ್ಟು ಹೇಳಿದ್ರೂ ಸಾಲದು. ಹಾಗಾಗಿ ನನ್ನ ತಾಯಿಯೇ ದೇವರು. ನಾನು ಪೂಜೆ ಮಾಡಿ ನಿತ್ಯ ಅನುಷ್ಠಾನ ಮಾಡಿರ್ತಕ್ಕಂಥ ತಾಯಿ ಬನಶಂಕರಿ ಆಸ್ಥಾನದಿಂದ ಬಂದಂತಹ ಪ್ರಸಾದವನ್ನು ತಾವೆಲ್ಲರೂ ನೋಡಿದ್ರಿ. ಹಾಗೆ ತಾಯಿ ಆಶೀರ್ವಾದ ತೆಗೆದುಕೊಂಡು ಇನ್ನೊಂದು ಮಹಾ ಮೂಲ ಸಾನ್ನಿಧ್ಯದಿಂದ ಬಂದಿರತಕ್ಕಂತಹ ಪ್ರಸಾದ ತಾಯಿ ಆಶೀರ್ವಾದನೂ ಇದೆ, ಅದು ನೋಡೋಣ. ಅಂಬಾ
ತಾಯಿ ಚೌಡೇಶ್ವರಿ ಆಸ್ಥಾನದಿಂದ ಇದೊಂದು ಮಹಾಪ್ರಸಾದ. ಹ್ರೀಂಕಾರಾಸನಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ಧೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಚೌಡೇಶ್ವರಿ ಆಸ್ಥಾನದಿಂದ ಬಂದಂಥ ಈ ಪ್ರಸಾದ ಇವತ್ತು ತಾಯಿ ಚೌಡೇಶ್ವರಿ ನಗರದಾದ್ಯಂತ, ರಾಜ್ಯದಾದ್ಯಂತ, ದೇಶ ವಿದೇಶಗಳಿಗೂ ಸಹಿತ ತಾಯಿ ಪ್ರಯಾಣಿಸ್ತಾ ಇದ್ದಾಳೆ. ಪ್ರತಿಯೊಬ್ಬರ ಸಂಕಷ್ಟವನ್ನು ದೂರ ಮಾಡಲಿಕ್ಕಾಗಿ ಎಲ್ಲಿ ಯಾವಾಗ ಯಾವ ಸಮಸ್ಯೆ ಎದುರಾದರೂ ಆ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳಿ ಪರಿಹಾರವನ್ನು ಕೊಡುವಂತಹ ಒಂದು ಮಹಾಶಕ್ತಿ ದೇವತೆಯಾಗಿ ತಾಯಿ ಸಂಚರಿಸಿದ್ದಾಳೆ. ಚೌಡೇಶ್ವರಿ ದೇವಸ್ಥಾನದ ಸಂಸ್ಥಾನದ ಮಠಾಧೀಶ್ವರರಾದಂತಹ ಬಾಲಮಂಜುನಾಥ ಸ್ವಾಮೀಜಿಯವರು ಸಹಿತ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಅದರಲ್ಲೂ ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು. ಯಾವುದೇ ಒಂದು ಅನುಷ್ಠಾನಗಳಾಗಲಿ, ಪೂಜಾ ಪದ್ಧತಿಗಳಾಗಲಿ, ಜೊತೆಗೆ ದೇವಿಯ ಆಸ್ಥಾನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅನುಷ್ಠಾನಗಳನ್ನು ಸಹಿತ ಆಗಿಂದಾಗಲೇ ನನ್ನ ಗಮನಕ್ಕೂ ತರ್ತಿರ್ತಾರೆ. ಅದು ಬಹಳ ಸಂತೋಷ. ಅದರಲ್ಲೂ ತಾಯಿ ಹೆಸರು ಇವತ್ತು ಭಾಳಷ್ಟು ಪ್ರಸಿದ್ಧಿ ಪ್ರವರ್ಧಮಾನಕ್ಕಿದೆ. ಸಾಕಷ್ಟು ಕಡೆ ಸಂಚಾರಗಳಲ್ಲಿದೆ. ನೀವು ಸಹಿತ ನನ್ನ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ ಸಹಿತ. ಅಂತಹ ತಾಯಿಯ ಸಾನ್ನಿಧ್ಯ, ತಾಯಿಯ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಭಗವತಿಯ ಆಶೀರ್ವಾದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪರಮಹಂಸ ಸಂಸ್ಥಾನ ಶ್ರೀಮಠದ ಆರಾಧ್ಯ ದೇವತೆ ಆದಂಥ ದಕ್ಷಿಣಕಾಳಿ ಚೌಡೇಶ್ವರಿಯ ಮಹಾಸನ್ನಿಧಾನದಿಂದ ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಅನಂತ ಪದ್ಮನಾಭ ವ್ರತ ದಿನದ ಆಚರಣೆಯಾದಂಥ ಈ ಒಂದು ಪವಿತ್ರವಾದಂಥ ಶುಭ ದಿನದ ಪ್ರಾತಃ ಕಾಲದಲ್ಲಿ ತಾಯಿ ಚೌಡೇಶ್ವರಿ ಅಮ್ಮನವರು ಇಂದಿನ ದಿನ ಕ್ಷೇತ್ರದಲ್ಲಿ ಪ್ರಶ್ನೆಗಳನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ ನಾಳೆ ನನ್ನ ಮಗನ ಒಂದು ಜನ್ಮದಿನವಿದೆ, ಆ ಜನ್ಮದಿನಕ್ಕೆ ಇಲ್ಲಿಂದ ಪ್ರಸಾದವನ್ನು ನೀವು ತೆಗೆದುಕೊಂಡು ಹೋಗಿ ಅಂತ ಮಠದ ಆಡಳಿತ ವರ್ಗಕ್ಕೆ ಸೂಚನೆ ಮಾಡಿರ್ತಾರೆ. ಆಡಳಿತ ವರ್ಗದಿಂದ ಪೂಜ್ಯ ಡಾಕ್ಟರ್ ಆನಂದ್ ಮಹರ್ಷಿ ಗುರೂಜಿಯವರಿಗೆ ನಾವು ನೀವೆಲ್ಲ ನೋಡ್ತಾ ಇರ್ತೀವಿ ಜನ ಹಾರೈಸೋದ ಅಲ್ಲ, ಅದೇ ಆ ಶಕ್ತಿಪೀಠದಿಂದ ತಾಯಿ ಹಾರೈಸಿ ನನ್ನ ಮಗನಿಗೆ ಆ ಪ್ರಸಾದವನ್ನು ತಲುಪಿಸಿ ಮತ್ತು ನನ್ನ ಮಗನಿಗೆ ಸರ್ವಾನುಗ್ರಹ ನನ್ನಿಂದ ಇದೆ ಅಂತ ಅವ್ರಿಗೆ ತಿಳಿಸಿ ತಾವು ಹೋಗಿ ಪ್ರಸಾದವನ್ನು ಕೊಟ್ಟು ಬನ್ನಿ ಅಂತ ನಮ್ಮನ್ನು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ತಾಯಿ ಆದೇಶದಂತೆ ನಾವು ಬಂದು ಗುರುಗಳಿಗೂ ಸುಧಾ ಶ್ರೀ ಕ್ಷೇತ್ರದಿಂದ ಬಂದಂಥ ಪ್ರಸಾದವನ್ನು ಕೊಟ್ಟಿದ್ದೇವೆ. ಇವತ್ತಿನ ನಾಡಿನ ಉದ್ದಗಲಕ್ಕೂ ಮಹರ್ಷಿವಾಣಿ ಅಂತ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥ ಗುರುಗಳಿಗೆ ತಾಯಿ ಚೌಡೇಶ್ವರಿಯ ಮಹಾಸಂಸ್ಥಾನ ಮಠದಿಂದ ಮತ್ತು ಮಠದ ಸದ್ಭಕ್ತರಿಂದ ಅವರ ಕೀರ್ತಿ ಹಿರಿಮೆ ಇನ್ನು ರಾಜ್ಯದ ಉದ್ದಗಲಕ್ಕೂ ಹಬ್ಬಲಿ ಅಂತ ನಾವು ಹಾರೈಸಿ ಪೂಜ್ಯ ಗುರುಗಳಿಗೆ ಈ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ಸದ್ಭಕ್ತರಿಂದ, ಎಲ್ಲ ಜನರಿಂದ ಮತ್ತು ತಾಯಿ ಚೌಡೇಶ್ವರಿಯಿಂದ ನಾವು ಪ್ರಾರ್ಥಿಸಿ ಅವರಿಗೆ ಆಯಸ್ಸು, ಆರೋಗ್ಯ, ಮನುಷ್ಯನಿಗೆ ಪ್ರಾಮುಖ್ಯವಾಗಬೇಕಿರುವಂಥದ್ದು ಆಯಸ್ಸು, ಆರೋಗ್ಯ ಎರಡಿದ್ದರೆ ಸಕಲವೂ ನಮ್ಮ ಜೊತೆ ಇರುತ್ತೆ ಅಂತ ನಾವು ತಿಳಿದಂಥ ಒಂದು ಅರ್ಥದಲ್ಲಿ ಅವರಿಗೆ ಈ ಒಂದು ಸುಸಂದರ್ಭದಲ್ಲಿ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿ ಮುಂದೆ ಬರುವಂಥ ದಿನಗಳಲ್ಲೂ ಸುಧಾ ತಾಯಿ ಅನುಗ್ರಹ, ತಾಯಿ ಆಶೀರ್ವಾದ ಅವರ ಮೇಲೆ ಸಂಪೂರ್ಣವಾಗಿರುತ್ತೆ ಅಂತ ಹೇಳಿ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಗುರುದೇವ್.
ಮತ್ತು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಸ್ವಗೃಹದಲ್ಲಿ ಸರಳವಾಗಿ ಸಂಭ್ರಮದಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತಹ ವಿಶೇಷ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ತಮ್ಮ ನೆಚ್ಚಿನ ಆರಾಧ್ಯ ದೇವತೆ ಆಗಿರುವಂತಹ ಶ್ರೀ ಬನಶಂಕರಿ ಅಮ್ಮನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಬನಶಂಕರಿ ತಾಯಿಯ ದೇವಸ್ಥಾನಕ್ಕೆ ತೆರಳಿದ್ರು. ಅಲ್ಲಿ ಅಮ್ಮನವರಿಗೆ ವಿಶೇಷ ಆರಾಧನೆಯನ್ನು ಸಲ್ಲಿಸಿದ್ರು. ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಬನ್ನಿ ಆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ನಿಮ್ಮ ಆಶೀರ್ವಾದ ಹುಟ್ಟುಹಬ್ಬದ ಶುಭಾಶಯಗಳು. ಒಳ್ಳೆಯದಾಗಲಿ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. La la
ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಿಮ್ಮ ಈ ಪ್ರೀತಿ ವಿಶ್ವಾಸ ಈ ಬಾಂಧವ್ಯ ಹೀಗೆ ಇರಲಿ, ಸದಾಕಾಲ ಅಣ್ತಮ್ಮಂದರ ಥರ ನೀವು ಮನೆಗೆ ಯಾವತ್ತೂ ಮಗನಾಗಿ ಬರಬೇಕು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕಂಭರಿ, ಪಾಲಿಸುವ ಭಕ್ತರನು ಅಭಯಂಕರಿ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ. ಶರಣು ಶರಣು ಬಾದಾಮಿ ಬನಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ. ವರುಷ ಮಳೆಯು ಬರದೆ ಬೆಳೆಯು ಕಾಣದೆ, ಲೋಕವೆಲ್ಲ ಕಲ್ಲಣಿಸಲು ತಾಳಲಾರದೆ. 100 ವರುಷ ಮಳೆಯು ಬರದೆ ಬೆಳೆಯು ಕಾಣದೆ, ಲೋಕವೆಲ್ಲ ಕಲ್ಲಣಿಸಲು ತಾಳಲಾರದೆ. ದೇಹದಲ್ಲಿ ಶಾಖಗಳನ್ನು ಸೃಷ್ಟಿ ಮಾಡಿದೆ, ದೇಹದಲ್ಲಿ ಶಾಖಗಳನ್ನು ಸೃಷ್ಟಿ ಮಾಡಿದೆ. ಭಕ್ತರ ಹಸಿವನಳಿಸಿ ತೃಪ್ತಿ ನೀಡಿ. ರಾಧಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಸ್ಥೂಲಂಬೋಧರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುಧಾಯ ಶ್ರೀವರದಮೂರ್ತಯೇ ನಮೋ ನಮಃ. ಪೂಜಿಸುವೆ ನಿನ್ನ ಪಾದ ಶಿವಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ, ಶರಣು ಶರಣು ಬಾದಾಮಿ ಬನಶಂಕರಿ. देवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ಭೂಮಿಗೆ ತಂದೆನಿ, ನೀರಿಲ್ಲದೆ ಜನರು ಪಡೆವ ಭವನೆ ಕಂಡೆನಿ. ಪಾತಾಳದ ಜಲವನ್ನೇ ಭೂಮಿಗೆ ತಂದೆನಿ, ಈ ತೀರ್ಥವ ಒಣಗದಂತೆ ನೀನು ಮಾಡಿದೆ, ಈ ತೀರ್ಥವ ಒಣಗದಂತೆ ನೀನು ಮಾಡಿದೆ. ಬರಗಾಲವು ಬರದಂತೆ ರಕ್ಷೆ ನೀಡಿದೆ. ಜಯ ಜಯ ಶ್ರೀ ಬನಶಂಕರಿ, ಜಯ ಜಯ ಶ್ರೀ ಶಾಕ. ಪದ್ಮಾನನೆ ಪದ್ಮವಿ ಪದ್ಮಭದ್ರೇ ಪದ್ಮಪ್ರಿಯ ಪದ್ಮದಲಾಯದಾಕ್ಷಿ ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ ವ್ಯಾಸಾ ಪದ್ಮಾಸನಸ್ತಾ ವಿಪಲಕಟಿತಡಿ ಪದ್ಮಪತ್ರಾಯದಾಕ್ಷಿ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
अस्यां शुभतिथौ अस्य यजमानस्यजमान्यायाः अस्मिन् दिने सेवाकर्तृकस्य विश्वामित्रगोत्रोद्भवस्य सरोजमनम्याः शतभिषा नक्षत्रे कुम्भराशिव्रतायाः सर्वेषां सहकुटुम्बानां क्षेमस्थैर्यविजयवेद्यायुरारोग्य ऐश्वर्याभिवृद्ध्यर्थं लोककल्याणार्थांग शाकम्भरी प्रसादेन समस्त सन्मंगलावाप्त्यर्थं सर्वेषाम् आस्तिक भक्तमहाजनानां लोककल्याणार्थं शाकम्भरी कृपाकटाक्षत्वेन सकलमनोरथफलावाप्त्यर्थं देवी जन्मोत्सवाङ्गविधम् अद्य आरम्भदिनोत्सवाङ्ग शाकम्भरी कृपाकटाक्षत्वेन समस्त सन्मंगलावाप्त्यर्थं यावच्छक्ति ध्यानावाहनादि षोडशोपचारपूजाम् अष्टोत्तरशतदिव्यनामार्चनपूजां हरिद्रा कुङ्कुमार्चनं करिष्ये सर्वमंगलमांगल्ये शुभे सर्वार्थ साधिके शरण्ये त्र्यंबके गौरी नारायणी नमोस्तुते. ದೇವಿಯ ಜನ್ಮೋತ್ಸವ ಭಾದ್ರಪದ ಮಾಸದ ಅನಂತ ಪದ್ಮನಾಭ ವ್ರತ ಇವತ್ತು. ನಾಳೆ ಬನಶಂಕರಮ್ಮನವರ ಜನ್ಮೋತ್ಸವ. ಅಮ್ಮನವರ ಜನ್ಮೋತ್ಸವಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಗಳು ಭಾಳ ವಿಶೇಷವಾಗಿ ನಡೆದಿದೆ. ಇವತ್ತು ಅನಂತ ಪದ್ಮನಾಭ, ನಾಳೆ ದೇವಿಯ ಜನ್ಮೋತ್ಸವ ಆದ್ದರಿಂದ ವಿಶೇಷವಾಗಿರ್ತಕ್ಕಂತಹ ಅಲಂಕಾರ, ಜೊತೆಗೆ ಒಂದು ದಿನ ಮುನ್ನವೇ ನಾವೊಂದು ಮಹಾ ಸಂಕಲ್ಪವನ್ನು ಮಾಡ್ತಿದ್ದೇವೆ. ಈ ಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ, ಲೋಕದಲ್ಲಿ ಸಮಸ್ತರಿಗೋಸ್ಕರ, ನಾಡಿನಲ್ಲಿ ಆಗ್ತಿರ್ತಕ್ಕಂಥ ಅವಘಡಗಳು, ರಾಜ್ಯದಲ್ಲಿ ಪ್ರತಿಯೊಬ್ಬರ ಸುಭಿಕ್ಷತೆರಿಗೋಸ್ಕರ, ಕೊಡಗು ಮತ್ತು ಕೇರಳದಲ್ಲಾದಂತಹ ಅವಘಡಗಳು ರಾಜ್ಯದೆಲ್ಲೆಡೆ ನಡೆದಿರ ಎಲ್ಲ ಕಡೆ ಸಹಿತ ನೆಮ್ಮದಿ ಸುಖ ಸಂತೋಷವಾಗಿರಲಿ. ಮಳೆ ಆಗದಿರ ಇರ್ತಕ್ಕಂಥ ಕಡೆ ಶೀಘ್ರವಾಗಿ ಮಳೆ ಆಗಲಿ, ಮಳೆ ಜಾಸ್ತಿ ಆಗಿರ್ತಕ್ಕಂಥ ಕಡೆ ಸಮಾಧಾನ ಆಗಲಿ. ಒಟ್ಟಾರೆ ಹೇಳಬೇಕಂದ್ರೆ ಪ್ರಕೃತಿ ಮಾತೆ ಶಾಂತಳಾಗಬೇಕು. ಪ್ರಕೃತಿ ಮಾತೆ ಶಾಂತಳಾಗಬೇಕಾದ್ರೆ ತಾಯಿ ಬನಶಂಕರಿಯನ್ನು ಪ್ರಾರ್ಥಿಸಬೇಕು. ಅದಕ್ಕಾಗಿ ವನದುರ್ಗಿಯಾಗಿ ಬನಶಂಕರಿ ಅಂದರೆ, ಬನ ಅಂದರೆ ವನ, ಶಂಕರಿ ಅಂದರೆ ತಾಯಿ ಪಾರ್ವತಿ. ಅಂತಹ ಶಕ್ತಿ ದೇವತೆಯಾದಂತಹ ಬೆಂಗಳೂರಿನ ಬನಶಂಕರಿ ದೇವಸ್ಥಾನದಲ್ಲಿ ಇವತ್ತು ಮಹಾಸಂಕಲ್ಪ ನಡೀತಾ ಇದೆ. ಭಗವತಿ ಶ್ರೀರಾಜರಾಜೇಶ್ವರಿ ಶಾಕಾಂಬರಿ ದೇವತಾಭ್ಯೋ ನಮಃ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ತಾಯಿ ಜನ್ಮೋತ್ಸವದ ದಿನ ರಾಹು ಜಯಂತಿ ಇರೋದರಿಂದ ಸಾಕಷ್ಟು ಜನ ಭಕ್ತ ಸಾಗರ ಇಲ್ಲಿಗೆ ಆಗಮಿಸ್ತಾರೆ. ಇಲ್ಲಿ ರಾಹುಕಾಲವೇ ವಿಶೇಷ, ರಾಹುಕಾಲದ ಪೂಜೆಯೇ ವಿಶೇಷ. ಹಾಗೆ ನಿಂಬೆಹಣ್ಣಿನ ಆರತಿ ಅಂತ ಪ್ರಾರಂಭ ಆಗಿದ್ದೆ ತಾಯಿ ಬನಶಂಕರಿಯ ಸಾನ್ನಿಧ್ಯದಲ್ಲಿ. ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಸೂರ್ಯನಾರಾಯಣ ಶಾಸ್ತ್ರಿಗಳು ಅಂದು ವಿಶೇಷವಾಗಿರ್ತಕ್ಕಂಥ ರಾಹುಕಾಲ ಪೂಜೆಯನ್ನು ಪ್ರಾರಂಭಿಸಿದ್ರು. ಇಂದಿಗೂ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಈ ನಿರಂತರವಾಗಿ ನಡೀತಿರ್ತಕ್ಕಂಥ ರಾಹುಕಾಲ ಅನುಷ್ಠಾನ ಬೇಡಿದ ವರಗಳನ್ನು ದಯಪಾಲಿಸುವಂತಹ ಕಲ್ಪವಲ್ಲಿ ತಾಯಿ ಬನಶಂಕರಿ ಅಂಬಾ ಭಗವತಿ. ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ, ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ, ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ, ಶ್ರೀ ಬನಶಂಕರಿ ದೇವಿ ನಮೋ, ಶ್ರೀ ಶಾಕಂಬರಿ ದೇವಿ ನಮೋ. ಬಂದಿರುವೆ ಈ ಭುವಿಗೆ ನೀ ಹಸಿರು ಬೆಳೆಸಲೆಂದು, ಬಂದಿರುವೆ ಈ ಭುವಿಗೆ. ಕೇತುರುಷುತಾಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದಧಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯುಃ. ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ. ಶ್ರೀ ಶಾಕಂಬರಿ ದೇವಿ ರೂಪದಿ ನೀನು ಬೆಳಗುತ್ತಿರುವೆ, ಶ್ರೀ ಬಾದಾಮಿ ಬನಶಂಕರಿಯನೆ ಹೆಸರನ್ನು ಗಳಿಸಿರುವೆ. ಓಂ ನಮೋ ನಮೋ ಭವತಿ ಜಾಯಮಾನೋನ್ನಾಂ ಕೇತುರುಷುತಾಮೇತ್ಯಗ್ರೇ ಭಾಗಂ ದೇವೇಭ್ಯೋ ವಿದಧಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯುಃ. ರೋಚನೋ ರೋಚಮಾನ ಶೋಭನ ಶೋಭಮಾನ ಕಲ್ಯಾಣ. ಶತ ಸಂವತ್ಸರಂ ದೀರ್ಘಮಾಯುಃ. ಹಸಿರು ಬೆಳೆಸಲೆಂದು
ನೆನೆದಿರುವೆ ಜೀವಕೋಟಿಯ ಉಸಿರು ಉಳಿಸಲೆಂದು. ಬರಡು ಭೂಮಿಯಲ್ಲಿ ಕೊರಡು ಕೊನರಿಸಿ ಮಹಿಮೆ ತೋರಿರುವೆ, ಭಕ್ತರಿಗಾಸರ ನೀಡಿರುವೆ. ದುರ್ಗಮ ರಾಕ್ಷಸ ಬೇಡಲು ನಿನ್ನ ಕರುಣೆಯ ತೋರಿರುವೆ, ಮುಕ್ತಿಯ ಭಾಗ್ಯವ ನೀಡಿರುವೆ. ದುರ್ಗಮನಿಂದ ದುರ್ಗಾದೇವಿಯಾಗುತ್ತ ನೆಲೆಸಿರುವೆ, ತೈಲ ತೀರ್ಥದಿ ಸ್ನಾನ ಮಾಡುವ. वर्तमानं भवति सदायुः पुरुषश्रेन्द्रिय आयुष्येवेन्द्रिये प्रतिष्ठति. रोचनो रोचमानः शोभनः शोभमानः कल्याणः शतसंवत्सरं दीर्घायुः. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅನಂತ ಪದ್ಮನಾಭ ಇವತ್ತು ಅನಂತ ಪದ್ಮನಾಭ ನನ್ನ ಹುಟ್ಟುಹಬ್ಬ ತಾಯಿಯ ದರ್ಶನಕ್ಕೆ ನಾನು ಬಂದಿದ್ದೇನೆ. ನಾಳೆ ತಾಯಿ ಬನಶಂಕರಿಯ ಜನ್ಮೋತ್ಸವ, ನಾಳೆ ಅಮ್ಮನ ಹುಟ್ಟುಹಬ್ಬ, ನಾಳೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಅಲಂಕಾರ, ವಿಶೇಷವಾದ ಪೂಜಾನುಷ್ಠಾನ ಇದೆ. ಜೊತೆಗೆ ರಾಹು ಜಯಂತಿ ಬೇರೆ. ಹಾಗಾಗಿ ನಾಳಿನ ವಿಶೇಷವಾದಂಥ ಕಾರ್ಯಕ್ರಮ ಮತ್ತಷ್ಟು ವಿಶೇಷವಾಗಿರುತ್ತೆ. ಎಲ್ಲರೂ ದರ್ಶನ ಮಾಡೋಣ, ತಾಯಿ ಆಶೀರ್ವಾದ ಪಡೆಯೋಣ. ಅಂಬಾ ಓಂ ನಮೋ ಶ್ರೀದೇವಿ ಪರಮೇಶ್ವರಿ, ಓಂ ನಮೋ ಮಹಾದೇವಿ ಪ್ರಚೋದಯ ಸ್ವಾಹ ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯ ಸ್ವಾಹ ವಕ್ರತುಂಡಾಯ ಧೀಮಹಿ. ಶ್ರೀ ಶಕ್ತಿ ಶಿವಶಂಕರಿ, ಓಂ ನಮೋ ಮಹಾಶಕ್ತಿ ಬನಶಂಕರಿ. ಓಂ ನಮೋ ಶ್ರೀ ಶಕ್ತಿ ಶಿವಶಂಕರಿ, ಓಂ ನಮೋ ಮಹಾಶಕ್ತಿ ಬನಶಂಕರಿ. ಮಹಾಕಾಳಿ ಮಾರಮ್ಮ ಶಿವಕಾಳಿ ಎಲ್ಲಮ್ಮ, ಉಕ್ಕಡದ ಅಹಲ್ಯಮ್ಮ ಎಲ್ಲವೂ ನೀನಮ್ಮ. ಮಹಾಕಾಳಿ ಮಾರಮ್ಮ ಶಿವಕಾಳಿ ಎಲ್ಲಮ್ಮ, ಉಕ್ಕಳದ ಅಹಲ್ಯಮ್ಮ ಎಲ್ಲವೂ ನೀನಮ್ಮ. ರಣಚಂಡಿ ಚಾಮುಂಡಿ ಶಕ್ತಿಯೂ ನೀನೆ, ಹೊರನಾಡ ಅನ್ನಪೂರ್ಣೇಶ್ವರಿಯೂ ನೀನೆ. ರಣಚಂಡಿ ಚಾಮುಂಡಿ ಶಕ್ತಿಯೂ ನೀನೆ, ಹೊರನಾಡ ಅನ್ನಪೂರ್ಣೇಶ್ವರಿಯು ನೀನೆ. ಓಂ ನಮೋ ಶ್ರೀದೇವಿ ಪರಮೇಶ್ವರಿ. ಏವಂ ಗುಣವಿಶೇಷಾಯಾಮಸ್ಯಾಂ ಶ್ರೀಪಾದಿದೋಪಾತ್ತ ಸಮಸ್ತಕ್ಷೇದ್ವಾರ ಶ್ರೀ ಪರಮೇಶ್ವರೀತ್ಯರ್ಥಂ ಗೋತ್ರೋದ್ಭವಸ್ಯ ವಿಶ್ವಾಮಿತ್ರ ಗೋತ್ರೋದ್ಭವಸ್ಯ ಶತಭಿಷಾ ನಕ್ಷತ್ರೆ ಕುಂಭರಾಶೋ ಜಾತಸ್ಯ ಸರ್ವಜಮಾನಮ್ಯಾಹ ಸಹಕುಟುಂಬಾನಾಂ ಸರ್ವೇ ಲೋಕಕಲ್ಯಾಣಾರ್ಥಂ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತುವೆ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಶ್ಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶ್ರೀಮದ್ಮಹಾಶಕ್ತಿದೇವತಾಭ್ಯೋ ನಮಃ. ಓಂ ಸೂರ್ಯಾಯ ನಮಃ. ಶಿರಸಿ ಮಾರಿ ಕಾಂಬ ಶಕ್ತಿಯೂ ನೀನೆ, ಜ್ವಾಲಾಮುಖಿ ದೇವಿ ಅವತಾರ ನೀನೆ. ಶಿರಸಿ ಮಾರಿ ಕಾಂಬ ಶಕ್ತಿಯು ನೀನೆ, ಜ್ವಾಲಾಮುಖಿ ದೇವಿ ಅವತಾರ ನೀನೆ. ಓಂ ನಮೋ ಶ್ರೀದೇವಿ ಪರಮೇಶ್ವರಿ, ಓಂ ನಮೋ ಮಹಾದೇವಿ ಸರ್ವೇಶ್ವರಿ. ಪ್ರಣಮಾಮಿ ಗಣನಾಯಕಂ, ಪ್ರಣಮಾಮಿ ಗಣನಾಯಕಂ ವರದಾಯಕಂ. ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾರ್ಪವಶ್ವಸುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಮಸ್ಯೇದ ಸಾಧನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್.
ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ತಾಯಿ ಶಾಕಂಬರಿಯ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಡೀತಿರ್ತಕ್ಕಂಥ ಸಹಸ್ರ ಮೋದಕ ಹೋಮ ಅದರಲ್ಲಿ ವಿಶೇಷವಾಗಿ ಕಲೆ ಎಂಬತಕ್ಕಂಥದ್ದು ಯಾರೊಬ್ಬರ ಅಧೀನವೂ ಅಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಅಂತಹ ವಿದ್ಯೆ, ಅಂತಹ ಜ್ಞಾನ, ಅದಕ್ಕೆ ವೇದ ಮಾತೆ ಗಾಯತ್ರಿನ ಯಾರು ಆರಾಧನೆ ಮಾಡಿದ್ರೂ ಅವರ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ಹಾಗೆ ಇವತ್ತು ವಿಶೇಷವಾಗಿ ಮಹಾಗಣಪತಿಯ ಹೋಮ, ಸಹಸ್ರ ಮೋದಕ ಹೋಮದಲ್ಲಿ ವಿಶೇಷವಾಗಿ ರಚಿಸಿರ್ತಕ್ಕಂತಹ ಗಣಪತಿಯ ಪಾದದ ಮೇಲೆ ಈ ಪುಷ್ಪಗಳನ್ನು ಗರಿಕೆಯನ್ನು ಇಟ್ಟು ಪ್ರಾರ್ಥನೆ ಮಾಡೋಣ. ಭಾರತ ರಚನಾ ಕಾರಣ ಕಾಂಡಂ ಭಾರತ ರಚನಾ ಕಾರಣ ಕಾಂಡಂ ಕರಧೃತ ಪಾಶಾಂಕುಶೇಕ್ಷು ದಂಡಂ ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತ ಜನ ವಿಘ್ನನಾಶಕಂ ಪ್ರಣಮಾಮಿ ಗಣನಾಯಕಂ. ಲಂಬೋದರಂ ವಿಲಂಬಿತಸೂತ್ರಂ ಅಂಬುಜಧರಂ ವಿರಾಜಿತಗಾತ್ರಂ ಲಂಬೋದರಂ ವಿಲಂಬಿತಸೂತ್ರಂ ಅಂಬುಜಧರಂ ವಿರಾಜಿತಗಾತ್ರಂ ಶಂಭುಸುಪುತ್ರಂ ಸಾರಸನೇತ್ರಂ ಶಂಭುಸುಪುತ್ರಂ ಸಾರಸನೇತ್ರಂ ಅಂಬಾಪತ್ಯಂ ಆಶ್ರಯಾಮಿ ನಿತ್ಯಂ ಪ್ರಣಮಾಮಿ ಗಣನಾಯಕಂ ವರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ ಪ್ರಣಮಾಮಿ ಗಣನಾಯಕಂ. ಮುದಾಕರಾತ್ತಮೋದಕಂ ಉದಾತ್ತಮುಕ್ತಿದಾಯಕಂ ಪಾಪದಣಿತಪಾದುಕಂ ಶಾಪತಾಪಮೋಚಕಂ ಮುದಾಕರಾತ್ತಮೋದಕಂ ಉದಾತ್ತಮುಕ್ತಿದಾಯಕಂ ಪಾಪದಣಿತಪಾದುಕಂ ಶಾಪತಾಪಮೋಚಕಂ ಅನಂತಲೋಕನಾಯಕಂ ಅಪಾರಶಕ್ತಿಕಾರಕಂ ಅನಂತಲೋಕನಾಯಕಂ ಅಪಾರಶಕ್ತಿಕಾರಕಂ ಪ್ರಣತಮೌನಿಪಾಲಕಂ ಪ್ರಣವಸುನಾದಾತ್ಮಕಂ ಪ್ರಣಮಾಮಿ ಗಣನಾಯಕಂ ಪರದಾಯಕಂ ವಿನಮ್ರಶ್ರಿತಜನ ವಿಘ್ನನಾಶಕಂ ಪ್ರಣಮಾಮಿ ಗಣನಾಯಕಂ. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾ ಸಿದ್ಧ್ಯರ್ಥಂ ದುಷ್ಟಾರಿಷ್ಟಾಪಮೃತದೋಷಪೀಡಾಪರಿಹಾರೋತ್ತಂ ಯಜಮಾನಸ್ಯ ಜನ್ಮದಿನೋತ್ಸವಾಂಗಭೂತಂ ಶಾಕಾಂಬ್ರಿಪಾದಾರ್ಮುದಯೋಃ ಯಾವಚ್ಚಕ್ತಿಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾವಿಧಾನೇನ ಅಷ್ಟೋತ್ತರಶತ ದಿವ್ಯನಾಮಾತ್ಮಕಾರ ಹರಿದ್ರಾತ್ ಕುಂಕುಮಾರ್ಚನ ಪುಷ್ಪಾರ್ಚನ ಪೂಜಾಂಗರಿಷ್ಯೇ. ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು. ಗಿರಿವಾಸಿನಿ ಮೃದುಹಾಸಿನಿ ಭವನಾಶಿನಿ ಮೊರೆಯಾಲಿಸು ಮಧುಕೈಟಭ ಮದನಾಶಿನಿ ಸುಖ ಶಾಂತಿಯ ಬೆಳೆಸು. ಗಿರಿವಾಸಿನಿ ಮೃದುಹಾಸಿನಿ ಭವನಾಶಿನಿ ಮೊರೆಯಾಲಿಸು ಮಧುಕೈಟಭ ಮದನಾಶಿನಿ ಸುಖ ಶಾಂತಿಯ ಬೆಳೆಸು. ಮೂಕಾಂಬಿಕೆ ಬಗಳಾಂಬಿಕೆ ಜಗದಂಬಿಕೆ ಹರಸು ಜಗದಂಬಿಕೆ ಹರಸು. ಮನದೀಕ್ಷಿತ ಫಲದಾಯಿನಿ ಮನದಾಳದಿ ನೆಲೆಸು ಮನದೀಕ್ಷಿತ ಫಲದಾಯಿನಿ ಮನದಾಳದಿ ನೆಲೆಸು. ಓಂಕಾರಿಣಿ ಹ್ರೀಂಕಾರಿಣಿ ಶ್ರೀಂಕಾರಿಣಿ ಶರಣು ಶ್ರೀಶಂಕರಿ ಭಾಗ್ಯಂಕರಿ ಬನಶಂಕರಿ ಶರಣು.
ओम प्रत्यक्ष मार्गाय नमः, ओम कलाविद्याय नमः, ओम चिरंतनाय नमः, ओम शुद्ध ब्रह्मात्मे नमः, ओम ब्राह्मणे नमः, ओम ब्रह्म सनातनाय नमः, ओम उषादेवे नमः, ओम कैलोकमोहिने नमः, ओम ब्रह्मस्थारूपाय नमः, ओम कैवल्य ज्ञानगोत्राय नमः। मुनिवंदित सुरसेवित श्रीललिते शरणु सावित्री गायत्री गिरिपुत्री शरणु मुनिवंदित सुरसेवित श्रीललिते शरणु ಬೆಳಗುವೆ ಮಂಗಳಾರತಿ ಹಾಡುವೆ ಆರತಿ ಬೆಳಗುವೆ ಮಂಗಳಾರತಿ ಹಾಡುವೆ ಬಾದಾಮಿ ಬನಶಂಕರಿಗೆ ಬಾದಾಮಿ ಬನಶಂಕರಿಗೆ ಶ್ರೀ ಶಾಕಾಂಬರಿ ಮಾತೆಗೆ ಆರತಿ ಬೆಳಗುವೆ ಮಂಗಳಾರತಿ ಹಾಡುವೆ ಆರತಿ ಬೆಳಗುವೆ ಮೂರು ಕಣ್ಣುಗಳ ದೃಷ್ಟಿ ಬೀರುತ್ತಾ ಜಗವ ಪಾಲಿಸುವ ದೇವಿಗೆ ಮೂರು ಕಣ್ಣುಗಳ ದೃಷ್ಟಿ नभो नभो भवति जायमानो अन्नां केतुरशामे चक्रे आगम देवेभ्यो नमः। ओम नमो श्रीदेवी परमेश्वरी, ओम नमो महादेवी सर्वेश्वरी, ओम नमो श्रीदेवी परमेश्वरी, ओम नमो महादेवी सर्वेश्वरी, ओम नमो श्री शक्ति शिव शंकरी, ओम नमो महाशक्ति बनशंकरी, ओम नमो श्री शक्ति शिव शंकरी, ओम नमो महाशक्ति बनशंकरी। कविं कवीनानुपपुष्पस्तवं ज्येष्ठराजं ब्रह्मणां ब्रह्मणस्वधान शृण्वन्नोतपस्येदसाधनं नमो रातपदे नमो गणपते नमः प्रमदपदे नमस्ते स्तुलम्भोदराय एकदन्ताय सर्वविघ्नविनाशिने नमस्ते शिवसुताय श्रीवरदमूर्तये नमो नमः। ॐ नमः शिवाय। एकदंताय विद्महे वक्रतुंडाय धीमहि तन्नो दन्ति प्रचोदयात्। ಭಾದ್ರಪದ ಮಾಸದ ಶುಕ್ಲ ಪಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಾದ್ರಪದ ಮಾಸ ಶುಕ್ಲ ಪಕ್ಷ, ಭಾದ್ರಪದ ಮಾಸ ಅಂದರೆ ಗಣಪತಿ ಹಬ್ಬ ಅಂತ ಸಡಗರ ಸಂಭ್ರಮದಿಂದ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಂತೋಷ ಸಂಭ್ರಮವನ್ನು ತರತಕ್ಕಂಥ ವಿನಾಯಕ ಚತುರ್ಥಿ ತಮ್ಮೆಲ್ಲರಿಗೂ ಪರಿಚಯವೇ.
ಹಾಗಾಗಿ ಭಾದ್ರಪದ ಮಾಸದಲ್ಲಿ ಬಂದಂತಹ ಗಣಪತಿ ಹಬ್ಬ ವಿಶೇಷವಾದಂಥ ಗಣಪನ ಆರಾಧನೆ ನಡೀತಾ ಇದೆ. ಅಂಥದ್ರಲ್ಲಿ ಪುಟ್ಟನಹಳ್ಳಿ ಮತ್ತು ಕೊತ್ತೂರು ಮಧ್ಯದಲ್ಲಿ RBI ಲೇಔಟ್ ಲೇಔಟಲ್ಲಿರ್ತಕ್ಕಂತಹ ಸೋಮೇಶ್ವರ ಭವನದ ಮುಂಭಾಗದಲ್ಲಿರ್ತಕ್ಕಂಥ ವಿನಾಯಕ ಗೆಳೆಯರ ಬಳಗದಿಂದ ಬಹಳ ಅದ್ಧೂರಿತವಾಗಿ ಪರಿಸರ ಸಂರಕ್ಷಣೆ ಬಹಳ ವಿಶೇಷವಾದ್ದು. ಅದರಿಂದ ಮಣ್ಣಿನ ಗಣಪ, ವಿಶೇಷವಾದಂಥ ಗಣಪ, ಅದ್ಧೂರಿತವಾದಂಥ ಗಣಪನ ಹಬ್ಬವನ್ನು ಆಚರಣೆ ಮಾಡಿ ವಿನಾಯಕ ಗೆಳೆಯರ ಬಳಗದ ಪ್ರತಿಯೊಬ್ಬ ಸದಸ್ಯರು ಸಹಿತ ಅರ್ಥಪೂರ್ಣವಾದಂತಹ ಅನುಷ್ಠಾನವನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಗಣಪನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಎಲ್ಲರೂ ಗಣಪತಿಗೆ ನಮಸ್ಕಾರ ಮಾಡಿಬಿಡಿ. ಏಕದಂದಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಪರಿಸರ ಸಂರಕ್ಷಣೆ ಆಗಬೇಕು, ಪರಿಸರ ಇರಬೇಕು. ಪರಿಸರದಲ್ಲಿ ಪ್ರಕೃತಿ ಮಾತನ್ನು ಪ್ರತಿಯೊಬ್ಬರು ಆರಾಧನೆ ಮಾಡಬೇಕು. ಹಾಗಾಗಿ ಪರಿಸರ ಸ್ನೇಹಿ ಗಣಪನ್ನ ಈ ಬಾರಿ ಭಾಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ನಡೆಸ್ತಾ ಇದ್ದಾರೆ. ಗಣಪನ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಿಗೂ ಸಹಿತ ವಿಶೇಷವಾದಂತಹ ಪ್ರಸಾದ, ಜೊತೆಗೆ ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳಂತೂ ಇಲ್ಲಿ ಸಾಕಷ್ಟು ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ತತ್ಸವಿತೃವರೇಣ್ಯ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ತಸ್ಮಿನ್ ತೃತೀಯೇನ ಪ್ರಶಂಜಯಾಮಿ ಕಾಮಧೇನೋ ಸ್ಮರಾಮಿ ಅಮೃತವಸೌ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಪಾನಾಯ ಸ್ವಹಂ, ವ್ಯಾನಾಯ ಸ್ವಂ, ಧಾನಾಯ ಸ್ವಂ, ಸಮಾನಾಯ ಸ್ವಹ, ಬ್ರಹ್ಮಣೈ ಸ್ವಾಹ. ಮಹಾಶಕ್ತಿರ್ದೇವತಾಭ್ಯೋ ನಮಃ. ಅನ್ನಮಹಾನೈವೇದ್ಯಂ ಸಮರ್ಪಯಾಮಿ. ಮಹಾಗಣಪತಿಯೇ ನಮಃ. ಸಂಸರ್ವಾತ್ಮನೇ ನಮಃ. ಸರ್ವೋಪಚಾರಿಕ ಭಕ್ತ್ಯೋಪಚಾರ ಪೂಜಾಂ ಸಮರ್ಪಯಾಮಿ. ಭಗವತೀ ನಮಃ. ನೈವೇದ್ಯಂ ಸಮರ್ಪಯಾಮಿ. ಹಸ್ತಪ್ರಕ್ಷಾಳಂ ಸಮರ್ಪಯಾಮಿ. ಪಾದಪ್ರಕ್ಷಾಳಂ ಸಮರ್ಪಯಾಮಿ. ಮುಖೈಃ ಆಚಮನ್ಯಮಾಚಮನ ಸಮರ್ಪಯಾಮಿ. पूगीफलसमायुक्तं नागवल्लीदलयुतं कर्पूरचूर्ण संयुक्तं ताम्बूलं प्रतां हिरण्यगर्भाय नमः सुवर्णपश्व दक्षिणां समर्पयामि. ಮಹಾಗಣಪತಿಗೆ ನೈವೇದ್ಯಕ್ಕಾಗಿ ಬರ್ತಕ್ಕಂತಹ ಭಕ್ತರಿಗೆ ಮಹಾಪ್ರಸಾದಕ್ಕಾಗಿ ಪೂರ್ಣ ಸಿದ್ಧತೆ ಮಹಾಪ್ರಸಾದ. ನಮೋ ನಮಃ. ಏನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇವತ್ತೆಲ್ಲ ನಾವು ಇಲ್ಲಿ ಪಾಲ್ಗೊಂಡಿದ್ದೀವಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಆನಂದ್ ಗುರೂಜಿ ಅವರು ಇವತ್ತು ಜನ್ಮದಲ್ಲಿ 46 ವರ್ಷ ಆಯಿತು. ಖಂಡಿತಲ್ಲಿ ಕನ್ನಡ ನಾಡಿಗೆ ಒಂದು ಪುಣ್ಯದ ಕೆಲಸ ಅಂತ ನಾನು ಹೇಳ್ತೀನಿ. ಯಾಕಂತೇಳಿದ್ರೆ ಇವತ್ತು ಕರ್ನಾಟಕದ 6 ಕೋಟಿ ಕನ್ನಡಿಗರು ಎಷ್ಟು ಜನ ಗುರೂಜಿಯವರ ಅಭಿಮಾನಿಗಳಿದ್ದಾರೋ ಕರ್ನಾಟಕ ರಾಜ್ಯದ 30 ಜಿಲ್ಲೆಯಲ್ಲೂ ಪ್ರತಿಯೊಬ್ಬರು ಇವತ್ತೆಲ್ಲ ಬರ್ತಾಯಿದ್ದಾರೆ. ತುಂಬ ಅದ್ಧೂರಿಯಾಗಿ ಒಂದು ಹಬ್ಬದ ವಾತಾವರಣ ಜಾತ್ರೆ ಒಂದು ನಡೀತಾ ಇದೆ. ಜೊತೆಗೆ ಏನು ನಮ್ಮ ಆನಂದ್ ಗುರೂಜಿಯವರು ನಮ್ಮ ಗುರುಗಳಾದಂಥವರು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅವರ ಶಿಷ್ಯ ಕೋಟಿಗಳು ಇವತ್ತೇನು ನಾವು ಬಂದಿದ್ದೀವಿ. ನಮಗೆ ಗುರೂಜಿಯವ್ರ ಕಡೆಯಿಂದ ಸಾಕಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳಾಗಿದೆ, ಒಂದೊಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ಕನ್ನಡ ನಾಡು ನುಡಿ ಜಲ ಭಾಷೆ
ಮತ್ತು ಮೊನ್ನೆ ಏನು ಮಡಿಕೇರಿಯಲ್ಲಿ ಪ್ರಳಯ ಆಗಿತ್ತು ಅದ್ರ ಬಗ್ಗೆ ಒಂದು ಹೋರಾಟ ಆಗಿರ್ಬೋದು, ಒಂದು ದಾನ ಆಗಿರ್ಬೋದು, ಈ ಥರ ಅನೇಕ ಸಮಸ್ಯೆಗಳು ಆನಂದ್ ಗುರೂಜಿಯವರು ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಖಂಡಿತವಾಗಿ ತುಂಬ ಖುಷಿ ಆಯ್ತದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯನ ಕೊಟ್ಟು 100 ವರ್ಷ ಸದಾ ಹಿಂಗೆ ಇರಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಆನಂದ್ ಗುರೂಜಿಯವರು ಸದಾ ನಗನಗ್ತಾ ಇರಬೇಕು. ಈ ಕನ್ನಡ ನಾಡಲ್ಲಿ ನೊಂದಿರ್ತಕ್ಕಂಥ ಮಹಿಳೆಯರಿಗೆ ಅವರ ಒಂದು ಮಾರ್ಗದರ್ಶನ ಮುಖಾಂತರ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡಿರಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಅವರು ಆರೈಕೆ ಮಾಡ್ತಾಯಿದ್ದೀನಿ. ನಿಜವಲ್ಲೂ ಇವತ್ತು ಆನಂದ್ ಗುರೂಜಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆನಂದ್ ಗುರೂಜಿಯವರು ಸುಮಾರು 501 ವರ್ಷ ಕಾಲ ಬದುಕಬೇಕು. ಯಾಕಂತೇಳಿದ್ರೆ ಗುರುಗಳ ಆಶೀರ್ವಾದ ನಮಗೆ ಬೇಕು. ಈ ಮಾತನ್ನು ನಾವು ಏನಂದರೆ ಇಲ್ಲಿ ಒಂದು ಮೈಕಲ್ಲಿ ಇಟ್ಕೊಂಡು ಮೇಲ್ನೋಟಕ್ಕೆ ಮಾತಾಡೋದಲ್ಲ, ಮನಸ್ಸಿಂದ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಆನಂದ್ ಗುರೂಜಿಯಲ್ಲಿ ಇರ್ತಕ್ಕಂಥ ಒಂದು ಮನಸ್ಸು ತಾಯಿ ಮನಸ್ಸು. ಅವರಲ್ಲಿ ಯಾರೇ ಕಷ್ಟ ಅಂತ ಬಂದರೂ ಪ್ರತಿಯೊಬ್ಬರಿಗೂ ನನ್ನ ಮಕ್ಕಳು, ನಮ್ಮ ಅಣ್ತಂದಿರು, ಅಕ್ಕ ತಂಗಿಯರ ಪ್ರೀತಿಯಿಂದ ಕರೆದು ಅವರ ಕಷ್ಟ ಸುಖ ಅನ್ನೋ ಒಂದು ಪ್ರೀತಿಯಿಂದ, ಆ ಭಾವನೆಯಿಂದ ಆ ಕಷ್ಟಕ್ಕೆ ಪರಿಹಾರ ಒಂದು ದಾರಿ ದೀಪವಾಗಿ ಹೇಳ್ಕೊಡ್ತಾರೆ ಆನಂದ್ ಗುರೂಜಿಯವರು. ಆ ನಿಟ್ಟಲ್ಲಿ ನಮ್ಮ ಗುರೂಜಿಯವರು ಸದಾ ನಗ್ನಗ್ತಾ ಇರಲಿ, ದೇವರವ್ರಿಗೆ ಆಯಸ್ಸು ಐಶ್ವರ್ಯ ಕೊಡಲಿ ಅಂತ ನಾನು ಮನ್ಸಂಕ್ರಿ ತಾಯಿಯಲ್ಲೂ ಪ್ರಾರ್ಥನೆ ಮಾಡ್ಕೊಳ್ತಾ ಗುರೂಜಿಯವರಿಗೆ ಮತ್ತೊಂದು ಹುಟ್ಟುಹಬ್ಬದ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೀನಿ. ಆನಂದ್ ಗುರೂಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದು. ಪುತ್ರರು ಶಾರದಾಂಬೆಯ ವರಪುತ್ರರಾದಂಥ ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ 46ನೇ ಹುಟ್ಟುಹಬ್ಬವನ್ನು ನಾಡಿನ ಅನೇಕ ಗುರುಗಳ ಆಶೀರ್ವಾದದಿಂದ ಹಾಗೂ ನಮ್ಮ ಕನ್ನಡ ನಾಡಿನ ಸಮಸ್ತ ರೈತರ ಕಣ್ಮಣಿಗಳು ಹಾಗೂ ಭಾರತ ದೇಶದ ಯೋಧರ ಬಗ್ಗೆ ಬಹಳ ಕಾಳಜಿಯುಳ್ಳುವ ಪೂಜ್ಯರಾದಂಥ ಆನಂದ್ ಗುರೂಜಿಯವರ ಇಂದು ಹುಟ್ಟುಹಬ್ಬ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗ್ತಾ ಇದೆ. ಪೂಜ್ಯರು ಮಾಡುವಂಥ ಸಾಧನೆಗಳು ನಮ್ಮೆಲ್ಲರ ರೈತರಿಗೆ ಹಾಗೂ ಯೋಧರಿಗೆ ಒಂದು ವರದಾಯಕವಾಗ್ತಾ ಇದೆ. ಅಂಥ ಪೂಜ್ಯರ ಹುಟ್ಟುಹಬ್ಬಕ್ಕೆ ನಮ್ಮ ಕಲಬುರಗಿ ಜಿಲ್ಲೆಯ ಆನಂದ್ ಗುರೂಜಿ ಅಭಿಮಾನಿ ಬಳಗದ ಪರವಾಗಿ ಗುರುಗಳು 100 ವರ್ಷ ನಮ್ಮೆಲ್ಲರನ್ನು ಹಾರೈಸುತ್ತಾ 100 ವರ್ಷ ಬಾಳ್ಳೆ ಅಂತೇಳಿ ನನ್ನ ಕಲಬುರಗಿ ಜಿಲ್ಲಾ ಕನ್ನಡ ಅಭಿಮಾನಿ ಬಳಗದ ಪರವಾಗಿ ಗುರುಗಳ
ಪಾದಕ್ಕೆ ನನ್ನ ನುಡಿಮುತ್ತುಗಳನ್ನು ಅರ್ಪಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಪುತ್ರರು ಹಾಗೂ ಡಾಕ್ಟರ್ ಶ್ರೀ 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 ಜಗದ್ಗುರು ಮಹರ್ಷಿ ಆನಂದ್ ಗುರೂಜಿಯವರ 46ನೇ ಹುಟ್ಟುಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾವು ಬಳ್ಳಾರಿ ಜಿಲ್ಲೆಯ ಆನಂದ್ ಗುರೂಜಿ ಅಭಿಮಾನ ಬಳಗದ ಎಲ್ಲ ಅಭಿಮಾನಿಗಳು ಅವರಿಗೆ ನಾಡದೇವತೆಯು ಹಾಗೂ ದೈವ ದೇವತೆಯಾಗಿರ್ತಕ್ಕಂಥ ರಾಜರಾಜೇಶ್ವರಿಯವರು 100 ವರ್ಷ ಅವರಿಗೆ ಐಶ್ವರ್ಯಾರೋಗ್ಯ ಕೊಟ್ಟು ಈ ನಾಡಿನ ಜನತೆಯನ್ನು ಸನ್ಮಾರ್ಗದತ್ತ ಒಯ್ಯಲು ಅವರಿಗೆ ಆಯುಷ್ಯ ಜಾಸ್ತಿ ಮಾಡಿಕೊಡ್ಬೇಕಾಗಿ ನಾವು ಕನ್ನಡ ನಾಡಿನ ಎಲ್ಲ ಜನತೆಯ ಪರವಾಗಿ ಗುರುಗಳಿಗೆ ಐಶ್ವರ್ಯಾರೋಗ್ಯ ಕೊಡಲಂತ ರಾಜರಾಜೇಶ್ವರಿಯಲ್ಲಿ ನಾವು ಮನವಿ ಮಾಡಿಕೊಳ್ತಿದ್ದೇವೆ ಹಾಗೂ ಅವರ ಆಶೀರ್ವಾದವನ್ನು ಕೂಡ ಬೇಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಮಗದೊಮ್ಮೆ ಆನಂದ್ ಗುರೂಜಿಯವರಿಗೆ ಪಾದ ಪದ್ಮಗಳಿಗೆ ಶಿರಸ್ತಾಟಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಅವರಿಗೆ ದೇವರು 100 ವರ್ಷ ಐಶ್ವರ್ಯಾರೋಗ್ಯ ಕೊಡಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ಜೈ ಹಿಂದ್, ಜೈ ಆನಂದ್ ಗುರೂಜಿ. ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿಯವರ 46ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ನಾವು ಕಲಬುರಗಿ ಜಿಲ್ಲೆಯಿಂದ ಅವರ ಅಭಿಮಾನಿಗಳ ಸಂಘದವರು ಎಲ್ಲರೂ ಕೂಡಿ ನಾವೇನಪ್ಪ ಅಂದರೆ ರವಿಕುಮಾರ್ ಅಲ್ಲಂಶೆಟ್ಟಿ ಇರ್ಬೋದು, ಪ್ರಶಾಂತ್ ಕುಮಾರ್ ಹಿರೇಮಠ್, ಶ್ಯಾಮ್ ನಾಟಿಕರ್ ಅವರು, ಹೀಗೂ ಅನೇಕ ಜನ ಏನಪ್ಪ ಅಂದ್ರೆ ನಾವು ಅವರನ್ನು ಶುಭ ಕೋರಲಿಕ್ಕೆ ಬಂದಿದ್ದೇವೆ. ಅವರು ಯಾವ ಥರ ಅಂತಂದ್ರೆ ಅವರು ಭಾಳ ಏನಪ್ಪ ಅಂದ್ರೆ ಜ್ಯೋತಿಷಿ ಪಂಡಿತರು, ಭಾಳ ಏನಪ್ಪ ಅಂದ್ರೆ ಅವರಿಂದ ಸಾಕಷ್ಟು ಜನರಿಗೆ ಪರಿಹಾರ ದೊರಕಿದೆ. ಅಂತಲೇ ಅವರು ಎಲ್ಲ ಯಾವ ಕಡೆಯೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಜನ ಭಾಗವಹಿಸಿ ಅವರ ಒಂದೇನಪ್ಪ ಅಂದ್ರೆ ಸಾಕಷ್ಟು ಸಂಕಷ್ಟ ಕುಂದುಕೊರತೆಗಳನ್ನು ನೀಗಿಸ್ಕೊಳ್ತಾರೆ. ಅದೇ ಥರ ನಮಗಾಗಿ ಅವರೇನಪ್ಪ ಅಂದ್ರೆ ಇನ್ನೂ 100 ವರ್ಷ ಬಾಳಿ ಬದುಕಿ ನಮ್ಮೆಲ್ಲರಿಗೇನಪ್ಪ ಅಂದ್ರೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನಮಗೆ ಈ ಒಂದು ಶುಭ ಸಂದರ್ಭದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. 46ನೇ ಹಬ್ಬ ನಾವು ಆಚರಿಸಲಿಕ್ಕೆ ನಾವೇನಪ್ಪ ಅಂದರೆ ಎಲ್ಲರೂ ಭಾಳ ಏನಪ್ಪ ಅಂದರೆ ಹೆಮ್ಮೆಯಿಂದ ಬಂದಿದ್ದೀವಿ. ಇದೇ ಥರ ಅವರೇನಪ್ಪ ಅಂದ್ರೆ ಅವರ ಒಂದು ಪಾಂಡಿತ್ಯ ಎಲ್ಲರಿಗೂ ದೊರಕಲಿ. ಅವರೇನಪ್ಪ ಅಂದ್ರೆ ಅವರಿಗೆ ಆ ದೇವತೆ ಇನ್ನೂ ಹೆಚ್ಚಿನ ಒಂದು ಆಯುಷ್ಯವನ್ನು, ಆರೋಗ್ಯ, ಸಂಪತ್ತು ಎಲ್ಲವೂ ಕೊಟ್ಟು ಕರುಣಿಸಲಿ ಎಂದು ನಾವು ಕೇಳ್ಕೊಳ್ತೇವೆ. ಈ ದಿನ ವಿಶೇಷವಾದಂಥ ದಿನ. ಶ್ರೀ ಶ್ರೀ ಆನಂದ್ ಗುರೂಜಿಯವರು ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಇವತ್ತು ನಾನು ಬರಬೇಕಾದಂಥ ಪ್ರಸಂಗ ಬಂತು. ಬರೋವಾಗ ನನ್ನ ಕೈಯಲ್ಲಿ ಒಂದು ಪುಸ್ತಕವನ್ನು ತಂದುಕೊಟ್ಟೆ. ಬಲಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂತ. ಗುರುಗಳು ಮಾಡ್ತಾ ಇರೋದು ಅದೇ. ಎಲ್ಲೋ ಧ್ವನಿ ಇಲ್ಲದೆ ಇರ್ತಕ್ಕಂಥ ಒಂದು ದೊಡ್ಡ ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಜಾಗೃತ ಮನಸ್ಸು ಅವರಲ್ಲಿದೆ. ಕಟ್ಟ ಕಡೆಯ ಸಮಾಜ ಇವತ್ತು ಒಪ್ಪತ್ತಿಗೆ ಊಟಕ್ಕಿಲ್ಲದೆ ವನವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಸಮಾಜ. ಇವತ್ತು ಎಲ್ಲೋ ಒಂದು ಕಡೆ ಯಾರು ನಿಕೃಷ್ಟವಾಗಿ ಬದುಕ್ತಾ ಇರ್ತಕ್ಕಂಥ ಒಂದು ಸಮಾಜವನ್ನು ಮೇಲೆ ತರಬೇಕನ್ನೋ ದಿಕ್ಕಿನಲ್ಲಿ ಗುರೂಜಿಗಳು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರವಾಗಿರ್ಬೋದು, ಧಾರ್ಮಿಕ ವಿಚಾರಗಳಲ್ಲಿರ್ಬೋದು, ಸಾಮಾಜಿಕ ಅಸ್ತಿತ್ವದ ಬಗ್ಗೆ ವಿಶೇಷವಾದ ಒಂದು ಕಾಳಜಿಯನ್ನು ಹೊಂದಿ ಈ ಶೋಷಿತ ಸಮಾಜದ ಬಗ್ಗೆ ಬಹಳ ಕಾಳಜಿದೆ. ಧಾರ್ಮಿಕ ಚಿಂತಕರು ದೊಡ್ಡ ದೊಡ್ಡ ವಿಚಾರಗಳು ಶ್ರೀಮಂತ ವರ್ಗ ಒಂದು ರೀತಿ ಇರುತ್ತೆ. ಆದರೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಅವಕಾಶಗಳಿಂದ ವಂಚಿತರಾದಂಥವ್ರಿಗೆ ನ್ಯಾಯ ಕೊಡಬೇಕಂತಕ್ಕಂಥ ದಿಕ್ಕಿನಲ್ಲಿ ಗುರೂಜಿಗಳು ಇವತ್ತು ಸದಾ ಸಿದ್ಧವಾಗಿದ್ದಾರೆ. ಅದಕ್ಕಾಗಿ ಬಲಿತ ದಲಿತರ ತುಳಿತ ನನ್ನ ಜನಾನಾಥ ಅಂತಕ್ಕಂಥ ಪುಸ್ತಕವನ್ನು ನನಗೆ ಫೋನ್ ಮಾಡಿ, ನನಗೆ ಆ ಪುಸ್ತಕ ಕೊಟ್ಟಿಲ್ಲ, ಭಾಳ ಜನ ಹೇಳ್ತಾ ಇದ್ದಾರೆ ಬುಕ್ಕಿನ ಬಗ್ಗೆ, ನೀವು ಯಾಕೆ ನನಗೆ ಇನ್ನೂ ಬುಕ್ ಕೊಟ್ಟಿಲ್ಲ ಅಂತಂದಾಗ ನಾನು ದೊಡ್ಡ ದೊಡ್ಡ ಉಡುಗೊರೆಗಳನ್ನ ತರೋಕ್ಕಾಗಲಿಲ್ಲ. ನಾನು ನನ್ನ ಜನ ಅನಾಥರ ಬಗ್ಗೆ ಗುರುಗಳಿಗೆ ಆ ಪುಸ್ತಕವನ್ನು ಕೈಗಿಡ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿ ಕಟ್ಟ ಕಡೆಯ ಸಮಾಜಕ್ಕೆ ಹೋಗ್ತಾ ಇಲ್ಲ. ಇವತ್ತು IAS, IPS, IRS, IFS, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು, MP ಗಳು ನಿರಂತರವಾಗಿ ಮೀಸಲಾತಿಯನ್ನು ತಾನು, ತನ್ನ ಮಗ, ತನ್ನ ಮಕ್ಕಳು, ಮೊಮ್ಮಕ್ಕಳು ಅಂತ ವಂಶವಾಹಿನಿಯಾಗಿ ಮಾಡ್ಕೊಂಡಿದ್ದಾರೆ.
ಇವತ್ತು ಸಮಾಜದ ಕಟ್ಟ ಕಡೆಯ ಬದುಕು ನಡೆಸ್ತಾ ಇರ್ತಕ್ಕಂಥ ಸಮಾಜ ಇವತ್ತು ಒಪ್ಪತ್ತು ಊಟಕ್ಕಿಲ್ಲದೆ ಚಪ್ಪಲಿ ಹೊಲಿತಾ ಜೀತ ಮಾಡ್ತಾ ಕೂಲಿ ಮಾಡ್ತಾ ಅಸಂಖ್ಯಾತ ಜನ ಇವತ್ತು ಸ್ವತಂತ್ರ ಪೂರ್ವದಲ್ಲಿ ಹೇಗಿದ್ರು ಅದಕ್ಕಿಂತ ಕಠಿಣವಾದಂಥ ಬದುಕನ್ನು ಮಾಡ್ತಾ ಇದ್ದಾರೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಭಾರತದಲ್ಲಿ ಸ್ವತಂತ್ರ ಬಂದು 72 ವರ್ಷಗಳಾದ್ರೂ ನಿರಂತರವಾದ ಶೋಷಣೆ ಮೇಲ್ವರ್ಗದಿಂದ ನಮ್ಗೆ ಆಗ್ತಾ ಇಲ್ಲ. ನಮ್ಮ ಶೋಷಣೆ ನಮ್ಮಲ್ಲೇ ದಲಿತರಿಂದ ಆಗ್ತಾ ಇದೆ. ನಮಗೆ ಮೇಲ್ವರ್ಗ ನಮ್ಮನ್ನು ಅಪ್ಕೊಳ್ತದೆ, ಈ ಬಲಿತ ವರ್ಗ ನಮ್ಮನ್ನು ಶೋಷಣೆ ಮಾಡ್ತಾ ಇದೆ ಅಂತಕ್ಕಂಥ ಸಂದರ್ಭನ ಈ ಪುಸ್ತಕವನ್ನು ಗುರುಗಳಿಗೆ ಕೊಟ್ಟು ಈ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳು ಜನಸಾಮಾನ್ಯರಿಗೆ ತಲುಪಬೇಕು. ಎಲ್ಲೋ ಒಂದು ಕಡೆ ಮಾನವೀಯತೆ ಇರ್ತಕ್ಕಂಥ ಮೇಲ್ವರ್ಗ ಜನ ನಮ್ಮನ್ನು ಅಪ್ಕೊಳ್ತಾ ಇದೆ. ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಜನ ಇವತ್ತು ಎಲ್ಲೋ ಒಂದು ಕಡೆ ನಮ್ಮನ್ನು ಬಾಗಿಲಲ್ಲಿ ನೋಡ್ತಾರೆ. ನಾವೇನಾದರೂ ಅವರನ್ನು ನೋಡೋಕೆ ಹೋದರೆ ದಲಿತ ಸಮಾಜ ಹೋದರೆ ನಿಜವಾದಂಥ ದಲಿತ ಸಮಾಜದಿಂದ ಮೇಲೆ ಬಂದಿರತಕ್ಕಂಥವ್ರು ನಮ್ಮನ್ನು ದೂರ ತಳ್ತಾರೆ. ಇಂಥ ಒಂದು ವಿಚಾರದಲ್ಲಿ ಗುರುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲೋ ಒಂದು ಕಡೆ ಈ ಸಮಾಜದಲ್ಲಿ ನಾವು ಬದುಕಿದ್ದೇವೆ, ನಾವು ಒಂದು ದಿವಸ ಸಾಯ್ತೇವೆ. ಆದರೆ ಕಟ್ಟ ಕಡೆ ಧ್ವನಿ ಇಲ್ಲದೆ ಇರ್ತಕ್ಕಂಥ ಸಮಾಜಕ್ಕೆ ಧ್ವನಿಯಾಗಿದ್ದರೆ ನಿಮ್ಮಿಂದ ಸಮಾಜದ ಬದಲಾವಣೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ತಾವು ಭಾಳಷ್ಟು ಒತ್ತು ಕೊಟ್ಟಿದ್ದೀರಿ. ನಾನು ಭಾಳ ದೂರದಿಂದ ಇದನ್ನೆಲ್ಲ ಗಮನಿಸಿದ್ದೇನೆ. ನಿಮ್ಮಲ್ಲಿರ್ತಕ್ಕಂಥ ಅಂತರಂಗದ ಮಾನವೀಯತೆ ಇನ್ನೂ 106 ವರ್ಷ ಈ ಥರ ಜನ್ಮದಿನಾಚರಣೆ ಆಚರಣೆ ಮಾಡೋ ಮುಖಾಂತರ ಸಾಮಾನ್ಯ ಜನರಿಗೆ ಭಾಳಷ್ಟು ಇವತ್ತು ಹೆಣ್ಣುಮಕ್ಕಳು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾರೆ. ಆ ಮಾನಸಿಕವಾಗಿ ಖಿನ್ನತೆಗೊಳಗಾದಂಥ ಹೆಣ್ಣುಮಕ್ಕಳು ತಮ್ಮನ್ನು ಆರಾಧಿಸ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ. ಆ ಹೆಣ್ಣುಮಕ್ಕಳ ಒಂದು ಜವಾಬ್ದಾರಿಯನ್ನು ನೀವು ಒತ್ತಿದ್ದೀರಿ. ಆ ಮಾನಸಿಕ ಖಿನ್ನತೆಗೊಳಗಾಗ್ತಕ್ಕಂಥ ಪರಿಸ್ಥಿತಿಗಳು ನಾನಾ ಕಾರಣಗಳಿಂದ ಇರ್ಬೋದು, ಆದರೆ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ತಾವು ಮಾಡ್ತಾಯಿದ್ದೀರಿ. ತಮ್ಮ ಗುರುಗಳಿಗೆ ನಾನು ಅಭಿನಂದನೆಗಳು ಅರ್ಪಿಸ್ತಾ, ನಾನು ದೊಡ್ಡ ಉಡುಗೊರೆ ಕೊಡೋಕ್ಕಾಗಲಿಲ್ಲ. ನನ್ನ ಜನ ಅನಾಥರ ಪುಸ್ತಕವನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಮಾಜದ ಕಟ್ಟ ಕಡೆಯ ಸಮಾಜಕ್ಕೆ ತಾವು ಧ್ವನಿಯಾಗಿ ನಮಗೂ ಒಂದು ರೀತಿ ಆಶೀರ್ವಾದ ಮಾಡಬೇಕು. ಈ ಸಮಾಜದ ಬದುಕನ್ನು ಸರಿ ಮಾಡೋದಕ್ಕೆ ತಮ್ಮ ಕೊಡುಗೆ ಮತ್ತು ತಮ್ಮ ಆಶೀರ್ವಾದ ನಮ್ಮೊಟ್ಟಿಗೆ ಇರಲಿ. ನಿಮ್ಮ ಅಸಂಖ್ಯಾತ ಭಕ್ತ ಸ್ತೋಮ ಇದೆ ನಿಮಗೆ, ಆ ಭಕ್ತ ಸ್ತೋಮಕ್ಕೆ ಈ ಸಂದೇಶ ಸಾರಲಿ ಅನ್ನೋ ದೃಷ್ಟಿನಲ್ಲಿ ಹೇಳಿ ಗುರುಗಳಿಗೆ ನಾನು ಮನಃಪೂರ್ವಕವಾಗಿ ಅಭಿನಂದಿಸ್ತಾ ಆರೈಸ್ತಾ ಅವರನ್ನು ಗೌರವಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ನಮೋ ಗುರುವಾಯ ನಮಃ. ಗುರು ಶ್ರೀ ಆನಂದ್ ಗುರೂಜಿ ಅವರು ಇವತ್ತು ಒಳ್ಳೆಯ ದಿನ ಹುಟ್ಟಿದ್ದಾರೆ. ಇದು ಅನಂತ ಪದ್ಮನಾಭ ಚತುರ್ದಶಿ ದಿನ. ಈ ದಿನ ವಿಶೇಷ ಅಂದರೆ ಗುರುಗಳು ಆ ದಿನ ಇದಾಗಿರೋದೇ ವಿಶೇಷ. ನಮಗೆಲ್ಲ ಸಾಕಷ್ಟು ಆಶೀರ್ವಾದ ಮಾಡಿ ನಮಗೆಲ್ಲ ಬೆಳೆಯಲಿಕ್ಕೆ ಬರ್ತಾರೆ. ನಾನು ಇವತ್ತು ಮಿನಿಸ್ಟರ್ ಆಫ್ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ ಅಂದರೆ ಆನಂದ್ ಗುರೂಜಿ ಅವರ ಆಶೀರ್ವಾದದಿಂದನೇ. ಅದರಿಂದ ಓಂ ನಮೋ ಗುರುದೇವಾಯ ನಮಃ. ನಮಸ್ತೆ. विश्वामित्रोद्रवस्य शतभिषा नक्षत्रे कुम्भराशि सर्वजन्मानम्यः सह कुटुम्बानां क्षेमस्थैर्यविजयवीर्य भय आनन्दाय आरोग्यैश्वर्याभिवृद्धिरं धर्मार्थकामं मोक्ष प्रणमामि गणनायकं प्रणमामि गणनायकं वरदायकं प्रणमामि गणनायकं वरदायकं विनम्रश्रितजन विघ्ननाशकं प्रणमामि गणनायकं
వరదాయకం వినమ్రశ్రితజన విఘ్ననాశకం ప్రణమామి గణనాయకం. విక్రమోర్జిత వక్రతుండం శిరోభూషిత చంద్రఖండం. విక్రమోర్జిత వక్రతుండం శిరోభూషిత చంద్రఖండం. భారత రచనా కారణకాండం. భారత రచనా కారణకాండం. కరధృత పాశాంకుశేక్షు దండం ప్రణమామి గణనాయకం. వరదాయకం వినమ్రశ్రితజన విఘ్ననాశకం ప్రణమామి గణనాయకం. లంబోదరం విలంబితసూత్రం అంబుజధరం విరాజితగాత్రం. లంబోదరం విలంబితసూత్రం అంబుజధరం విరాజితగాత్రం. శంభుసుపుత్రం సారసనేత్రం. శంభుసుపుత్రం సారసనేత్రం. ಅಭಿಷೇಕ ನೋಡಲು ಕಂಗಳು ತಾದು ವೇದ ಗುಣ ಕೇಳಲು. ನಮ್ಮ ಆನಂದ್ ಗುರೂಜಿ ಅವರಿಗೆ ಇವತ್ತು ಹುಟ್ಟುಹಬ್ಬ 46ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಗುರೂಜಿಯವರು ಇವತ್ತು ಇಡೀ ಪ್ರಪಂಚದಲ್ಲಿ ನಾವು ದೇವ್ರನ್ನ ನೋಡಿದ್ದೀವೋ ಇಲ್ವೋ,
ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಹೋಗಿ ಕಾಯಿ ಹಣ್ಣು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ದೇವರು ಅಂತ ನಾವು ನೋಡ್ತಾ ಇರೋದು ನಮ್ಮ ಆನಂದ್ ಗುರೂಜಿ ಅವ್ರನ್ನ. ಎಲ್ಲ ಹೆಣ್ಣುಮಕ್ಕಳು ನಾವು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ನಮ್ಮ ಗುರೂಜಿಯವರಿಂದ ಎಷ್ಟು ಹೆಣ್ಣು ಮಕ್ಕಳ ಸಮಸ್ಯೆಗಳು, ಅವ್ರು ಹೇಳೋ ಒಂದೊಂದು ಪೂಜೆಗಳು ವ್ರತಗಳು ಮಾಡಿ ಇವತ್ತು ಎಷ್ಟೊಂದು ಸಮಸ್ಯೆಗಳನ್ನ ನಾವೆಲ್ಲ ಬಗೆಹರಿಸ್ಕೊಂಡು ಸಂತೋಷವಾಗಿ ಕುಟುಂಬದಲ್ಲಿ ಎಲ್ಲ ಚೆನ್ನಾಗಿದ್ದೀವಿ. ಗುರೂಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं निवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननी ब्रह्माण्डोदरि ब्रह्माणि जय 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 देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं निवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननी ब्रह्माण्डोदरि ब्रह्माणि जय दुर्गाम्बे दुरितनिवारिणि दुःखविमोचनि दुर्गतिनाशिनि त्रिलोचनि ब्रह्माण्डजननी ब्रह्माण्डोदरि ब्रह्माणि जय दुर्गाम्बे कदम्बवनप्रिये हिमगिरिनिलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे कदम्बवनप्रिये हिमगिरिनिलये कनकवल्लरी धारिणी लोकोद्धारिणि भवभयहारिणि कात्यायनि जय दुर्गाम्बे
ವಿಶ್ವೇಶ್ವರಿ ವೈಷ್ಣವಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಗುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಇವತ್ತು ಬಹಳ ಸಂತೋಷ ದಿವಸ. ನಮ್ಮೆಲ್ಲರ ನೆಚ್ಚಿನ ಸರ್ವಜನರ ಪ್ರೀತಿ ಆದರಕ್ಕೆ ಪಾತ್ರರಾದ ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿ ನಮ್ಮೆಲ್ಲರ ನೆಚ್ಚಿನ ಆನಂದ ಗುರೂಜಿಯವರು. ಒಂದ್ಸಲ ಜೋರಾಗಿ ಚಪ್ಪಾಳೆ ಮುಖೇನ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅನೇಕ ವರ್ಷಗಳು ನಾನು ಅವರನ್ನು ನೋಡಿದ್ದೇನೆ. ಅದೇ ನಗುಮುಖ, ಅದೇ ಪ್ರೀತಿ, ಅದೇ ವಿಶ್ವಾಸ. ಎಲ್ಲರನ್ನು ಕಂಡರೆ ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರನ್ನ ಪ್ರೀತಿಸುವಂಥ ವ್ಯಕ್ತಿ. ನಮ್ಮ ಭಾರತೀಯ ಸಂಸ್ಕೃತಿ ಇರುವಂಥದ್ದು, ಗುರುಗಳಿರುವಾಗ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಭಾರತೀಯ ಸಂಸ್ಕೃತಿ ಇರುವಂಥದ್ದು ಭಕ್ತಿಯಲ್ಲಿ, ಪ್ರೀತಿಯಲ್ಲಿ. ಅದರ ದ್ಯೋತಕವಾಗಿ ಆನಂದ ಗುರೂಜಿಯವರಿದ್ದಾರೆ ಇವತ್ತು. ಹಾಗಾಗಿ ಅವರ ಆಶೀರ್ವಾದ ನಮಗೆ ಸದಾ ಇರಲಿ. ಶುಭವಾಗಲಿ, ನಿಮಗೆ ಶುಭವಾಗಲಿ. ಜನ್ಮದಿನದಲ್ಲಿ ನಮ್ಮ ಶುಭಾಶಯ, ಜನ್ಮದಿನದಲ್ಲಿ ನಮ್ಮ ಶುಭಾಶಯ. ಅವರ ಆಶೀರ್ವಾದ ನಮಗೆ ಸದಾ ಇರಲಿ. ಅವರ ಪ್ರೀತಿ, ವಿಶ್ವಾಸ, ಅಭಿಮಾನ ನಮಗೆಲ್ಲರಿಗೂ ಸದಾ ಸಿಕ್ಕಿ ನಮ್ಮೆಲ್ಲರ ಬದುಕು ಹೆಚ್ಚು ಸಂತೋಷದಿಂದ ಕೂಡಿರಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಶುಭಾಶಯ ಗುರೂಜಿಯವರಿಗೆ. ಇವತ್ತು ನಮ್ಮ ನಾಡಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಒಂದು ಪ್ರಸಿದ್ಧವಾದಂಥ ದೇವಾಲಯದಲ್ಲಿ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಒಬ್ಬ ಭಕ್ತ ಯಾವ ರೀತಿ ಇರಬೇಕು ಅನ್ನೋದೊಂದು ಸ್ಫೂರ್ತಿ ಆನಂದ್ ಗುರೂಜಿ ಇವತ್ತು ಆಗಿರೋದು ಒಂದು ಸ್ಫೂರ್ತಿ ಅಂತ ನಾನು ಇವತ್ತು ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಧಾರ್ಮಿಕ ಕಾರ್ಯಗಳಲ್ಲಿ ಸದಾ 24x7 ಅಂತೆ ಸೇವೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡುವಂಥ ಶಕ್ತಿ ತಾಯಿ ಭಗವತಿ ಕೊಡಲಿ ಅಂತೇಳಿ ನಾನು ಅವರ ಜನ್ಮದಿನದ ನಮ್ಮೆಲ್ಲ ಬನಶಂಕರಿಯ ಎಲ್ಲ ಕಲಾವಿದರು ಪರವಾಗಿ ನಾನು ಶುಭವನ್ನು ಹಾರೈಸ್ತೇನೆ. ವೈಯಕ್ತಿಕವಾಗಿ ನಾನು ಸಹಿತ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು 100 ವರ್ಷಗಳ ಕಾಲ ದಂಪತಿಗಳ ಸಮೇತ ನಗನಗ್ತಾ ಈ ನಾಡಿಗೆ ಬರ್ತಕ್ಕಂಥ ಕಂಟಕಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶ, ಅವ ನಿರ್ವಹಣೆ ಮಾಡುವಂಥ ಸನ್ನಿವೇಶ, ಅದೆಲ್ಲವನ್ನು ಸ್ಫೂರ್ತಿಯನ್ನು ಸಿಗಲಿ ಅಂತೇಳಿ ನಾನು ಶುಭವನ್ನು ಜನ್ಮದಿನ ಶುಭಾಶಯನ ಹೇಳ್ತೀನಿ. ಆನಂದ್ ಗುರೂಜಿಯವರಿಗೆ, ಆನಂದ್ ಗುರೂಜಿಯವರಿಗೆ, ಆನಂದ್ ಗುರೂಜಿಯವರಿಗೆ. 8 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ನಾವು 9:30 ಗಂಟೆನೂ ಅವ್ರ ಪ್ರೋಗ್ರಾಮ್ ಬಿಟ್ಟು ನಾವು ಆಚೆಗೆ ಹೋಗಲ್ಲ. ಏನೇ ಕೆಲಸ ಇದ್ರೂ ಮನೆ ತಾವೇ ಕುಂತ್ಕೊಂಡು ನೋಡಿಕೊಂಡು, ಯಾವ ಹೆಣ್ಮಕ್ಳು ಕಷ್ಟ ಮಾಡಿ ಒಂದು ಇದು ಹೇಳಿದ್ರು ಅದನ್ನು ನಾವು ನೋಡಿ ನಮ್ಮ ಮನೇಲಿ ನಾವು ಮಾಡಿ ಅವರಿಂದ ನಾವು ಒಂದು ಕಷ್ಟ ಸುಖ ಎಷ್ಟೇ ಕೋಪ ತಾಪ ಇದ್ರೂ ಅವರಿಂದ ನಾವು ನಮ್ಮ ದುಃಖನ ನಾವು ಆರಿಸ್ಕೊತೀವಿ ಕಣಪ್ಪ. ಅವ್ರಿಗೆ ದೇವ್ರು ಇನ್ನೂ ಆಯುಷ್ಯ ಕೊಟ್ಟೆ ಎಲ್ಲ ಹೆಣ್ಮಕ್ಳಿಗೂ ಇನ್ನೂ ದಾರಿ ದೀಪ ಆಗಲಪ್ಪ. ವೀಕ್ಷಕರೇ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಗುರೂಜಿಯವರ ಹುಟ್ಟುಹಬ್ಬದ ಸಂಭ್ರಮದ ವಿಶೇಷ ಕಾರ್ಯಕ್ರಮವನ್ನು ನಾವೆಲ್ಲರೂ ವೀಕ್ಷಿಸಿದ್ವಿ ಇವತ್ತಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಸದಾ ನಿರಂತರವಾಗಿ ಹೀಗೆ ಸಿಗಲಿ ಅಂತ ನಮ್ಮ ಜಿ ಕನ್ನಡ ವಾಹಿನಿ ಮತ್ತು ನಮ್ಮ ಮಹರ್ಷಿವಾಣಿ ತಂಡದ ಪರವಾಗಿ ಶುಭ ಕೋರ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.